ಕರ್ನಾಟಕ ಟಿವಿ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಪಕ್ಷದ ಒಳಗೂ ಮತ್ತು ಹೊರಗೂ ಕುದಿಯುತ್ತಿರುವ ವಿರೋಧಕ್ಕೆ ಸಿಎಂ ಸಿದ್ದರಾಮಯ್ಯ ಜಗ್ಗಿಲ್ಲ ಬಗ್ಗಿಲ್ಲ. ಜಾತಿ ಗಣತಿಯ ಸಮೀಕ್ಷೆ ನಡೆಸಲು ಸಿಎಂ ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಜೆಡಿಎಸ್ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ನಾಳೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ದಿಗ್ಗಜ ನಾಯಕರ ಸಮಾಗಮ ಇದೆ. ನಾಡಹಬ್ಬ ದಸರಾ ಉದ್ಘಾಟನೆ ಮಾಡುವ ಬಾನು ಮುಷ್ತಾಕ್ಗೆ ಸುಪ್ರೀಂ ಕೋರ್ಟ್ನಲ್ಲೂ ಜಯ ಸಿಕ್ಕಿದೆ. ಸಖತ್ ಸದ್ದು ಮಾಡ್ತಿದೆ ಬೆಂಗಳೂರಿನ ಗುಂಡಿ ರಾಜಕೀಯ. ಇದೆಲ್ಲವೂ ಕೂಡ ಇಂದಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿದೆ. ಕಂಪ್ಲೀಟ್ ಸುದ್ದಿಯನ್ನು ನೋಡೋಣ. ಜಾತಿಗಣತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ದೃಢ ನಿಲುವು ತಳೆದಿದ್ದಾರೆ. ರಾಜ್ಯದೆಲ್ಲೆಡೆ ಸರ್ಕಾರದ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಒಕ್ಕಲಿಗ ಲಿಂಗಾಯತ ಸಮುದಾಯ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ನಿಲ್ತಿದೆ. ಮುಖ್ಯವಾಗಿ ಕಾಂಗ್ರೆಸ್ಸಿಗರು ಅವರ ಸಚಿವರೇ ಜಾತಿಗಣತಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಜಗ್ತಿಲ್ಲ ಕುಗ್ತಿಲ್ಲ. ದೃಢ ಸಂಕಲ್ಪದೊಂದಿಗೆ ಜಾತಿಗಣತಿ ಮಾಡಿಯೇ ಸಿದ್ಧ ಅಂತ ಹೊರಟಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಒಂದಷ್ಟು ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟೇಬಲ್ ಕುಟ್ಟಿ ದನಿ ಏರಿಸಿ ಮಾತನಾಡಿದರು. ಎಚ್.ಕೆ. ಪಾಟೀಲ್ ಸೇರಿ ಹಲವು ಸಚಿವರು ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಷ್ಟು ದಿನ ಎಲ್ಲರನ್ನ ಕಂಟ್ರೋಲ್ ಮಾಡ್ತಿದ್ದ ಸಿದ್ದರಾಮಯ್ಯ ಈ ಘಟನೆಯಿಂದ ವಿಚಲಿತರಾಗಿದ್ರು. ಇಂದು ಬೆಳಗ್ಗೆಯೇ ಸಚಿವರು ಅಧಿಕಾರಿಗಳ ವಿಶೇಷ ಸಭೆ ಕರೆದಿದ್ರು. ಈ ವೇಳೆ ತಾಳ್ಮೆಯಿಂದಲೇ ಸಮಾಲೋಚಿಸಿ ಅಂತಿಮ ನಿರ್ಧಾರ ಕೈಗೊಂಡಿದ್ದಾರೆ. ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ನಡೆಸಲು ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಕ್ರಿಶ್ಚಿಯನ್ ಧರ್ಮವನ್ನ ಸೇರಿಸಿರುವ ಕಲಂಗಳನ್ನು ತೆಗೆಯುವಂತೆ ಸೂಚನೆ ಕೊಟ್ಟಿದ್ದಾರೆ. ವಿವಾದಿತ ಜಾತಿಗಳನ್ನು ಕೈಬಿಟ್ಟು ಸಮೀಕ್ಷೆ ನಡೆಸುವಂತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಜಾತಿ ಗಣತಿ ವಿರೋಧದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ, ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಪ್ರತಿಯೊಬ್ಬ ಸಚಿವರಿಗೂ ಹೇಳಿದ್ದಾನೆ. ಜಾತಿ ಸಮೀಕ್ಷೆಯನ್ನು ಮುಂದೂಡಲ್ಲ. ಹಿಂದುಳಿದ ವರ್ಗಗಳ ಕಮಿಷನ್ ಸಾಂವಿಧಾನಿಕ ಸಂಸ್ಥೆ, ಅವರಿಗೆ ಏನು ನಿರ್ದೇಶನ ಕೊಡುವುದಕ್ಕೆ ಬರಲ್ಲ. ಅವರ ಅಭಿಪ್ರಾಯ ಕೇಳಿದ್ರು ಎಲ್ಲರೂ ಹೇಳಿದ್ದಾರೆ. ಅಂತಿಮವಾಗಿ ಆಯೋಗವೇ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರವು ಮಾಡ್ತಿದೆ. ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಹೇಳ್ತಾರೆ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಅದೊಂದು ಕಡೆಗಿರಲಿ, ಆದರೆ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅನ್ನೋ ಕಲಂಗಳನ್ನ ಹಾಕಿದ್ದು ಬಹಳ ಆಕ್ಷೇಪಕ್ಕೆ ಕಾರಣ ಆಗಿತ್ತು. ಮಂಗಳೂರಲ್ಲಿ ಬಿಜೆಪಿ MLA ಭರತ್ ಶೆಟ್ಟಿ ಕೇಳಿದಂಥ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಹೇಳದೆ ಒದ್ದಾಡ್ಬಿಟ್ರು ಅವತ್ತು. ಯಾಕೆ ಈ ಥರ ಅಂತಂದರೆ, ನೀವು ಹಿಂದೂ ಸಮುದಾಯದ ಜಾತಿಗಳನ್ನ ಬೇರೆ ಬೇರೆದು ಮಾಡಿ ಹೊಡಿತಾ ಇದ್ದೀರಿ. ಲಾಸ್ಟ್ ಟೈಮ್ ಲಿಂಗಾಯತ ಧರ್ಮ ಅಂತ ಹೋದ್ರಿ, ಅವತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಹಳ್ಳ ಹಿಡೀತು. ಈಗ ಏನು ಮಾಡಕ್ಕೆ ಕೊಟ್ಟಿದ್ರಿ ಸಿದ್ದರಾಮಯ್ಯನವ್ರು ಅನ್ನೋದು ಕೆಲ ಕಾಂಗ್ರೆಸ್ಸಿಗರ ಮಾತು. ಬಿಜೆಪಿ JDS ಆ ಕಡೆ ಇರಲಿ, ಅವ್ರು ಖುಷಿ. ಕಾಂಗ್ರೆಸ್ ಏನೇ ಎಡವಟ್ಟು ಮಾಡಿದ್ರು ಅದು ಬಿಜೆಪಿ JDSಗೆ ಖುಷಿ. ಬಟ್ ಈ ವಿಷಯದಲ್ಲಿ ಸಿದ್ದರಾಮಯ್ಯ ಖಡಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾವು ಇದನ್ನು ಮಾಡಿಯೇ ತೀರ್ತೀವಿ ಅಂತ. ಹೈಕಮಾಂಡ್ ಅಂಗಳ ತಲುಪಿದ ಜಾತಿ ಜ್ವಾಲೆ. ರಾಜ್ಯಕ್ಕೆ ಬಂದ ಉಸ್ತುವಾರಿ ಸುರ್ಜೇವಾಲಾ ಒಂದೇ ಕಾರಲ್ಲಿ ಹೋಗಿ DCM CM ಭೇಟಿ. ಇಷ್ಟು ದಿನ ಕರ್ನಾಟಕದಲ್ಲಿ ದಗದಗಿಸುತ್ತಿದ್ದ ಜಾತಿ ಜ್ವಾಲೆ ದಿಲ್ಲಿಯ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಸಚಿವ ಸಂಪುಟ ಸಭೆಯಲ್ಲಿ ನಡೆದ ಘಟನೆ ಕಾಂಗ್ರೆಸ್ ವರಿಷ್ಠರನ್ನ ಅಲರ್ಟ್ ಮಾಡಿದೆ. ಹೀಗಾಗಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ನಡೆದ ಅಧಿಕಾರಿಗಳು ಸಚಿವರ ತುರ್ತು ಮೀಟಿಂಗ್ ಬಳಿಕ ನೇರವಾಗಿ CM DCM ಸುರ್ಜೇವಾಲಾ ಇರುವಲ್ಲಿಗೆ ಹೋಗಿದ್ದಾರೆ. ಮುಖ್ಯವಾಗಿ ಒಂದೇ ಕಾರಲ್ಲಿ ಒಟ್ಟಾಗಿಯೇ ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯಲ್ಲಿ ಜಾತಿ ಗಣತಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಏನಾಯಿತು, ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರಲಾಗಿದೆ, ಹೀಗೆ ಪ್ರತಿಯೊಂದರ ಬಗ್ಗೆ CM DCM ಸುರ್ಜೇವಾಲಾ ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರವಾಗಿಯೇ DCM DK ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ವಿರೋಧ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಗೊಂದಲವನ್ನು ನಾವೆಲ್ಲ ಸರಿ ಮಾಡುತ್ತೇವೆ, ಯಾವುದೇ ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರು ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಿದ್ದಾರೆ. ನಾವೆಲ್ಲರಿಗೂ ನ್ಯಾಯ ಕೊಡಿಸುತ್ತೇವೆ, ಪ್ರತಿ ಮನೆಗೂ ಹೋಗ್ತೀವಿ, ಗಾಬರಿ ಪಡುವ ಅವಶ್ಯಕತೆ ಇಲ್ಲ, ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಕ್ಯಾಬಿನೆಟ್ಟಲ್ಲಿ ಇವ್ರ ನಡುವೆ ಕಿತ್ತಾಟ ಆಗಿಲ್ಲ ಅಂದರೆ JDS BJPಗೆ ಏನು ಕೆಲಸ? ಅಂಡ್ ಎರಡನೇದು, ಕಾಂತರಾಜ್ ವರದಿ ಏನಾರ ಜಾರಿ ಮಾಡಿದರೆ ಅಲ್ಲೋಲ ಕಲ್ಲೋಲ ಆಗಿರೋದು ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ಆಲ್ ಪಾರ್ಟಿಯವರು ಹೇಳ್ತಾರೆ.
ಈಗ ಹೊಸದೇನು ಮಾಡ್ತೀರಿ, ಕರೆಕ್ಟಾಗಿ ಮಾಡಿ, ಇಲ್ಲೂ ಅಧ್ವಾನ ಮಾಡಬೇಡಿ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು, ಲಿಂಗಾಯತ ಒಕ್ಕಲಿಗ ಸಮುದಾಯದವ್ರ ಮಾತು. ಬಟ್ ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಜಾತಿಗಣತಿಗೆ ವಿರೋಧ ಪಕ್ಷಗಳ ಆಕ್ಷೇಪ. 331 ಜಾತಿ ಸೇರ್ಪಡೆ ಉದ್ದೇಶದ ಬಗ್ಗೆ ಪ್ರಶ್ನೆ. ರಾಜಕೀಯ ದುರುದ್ದೇಶ ಅಂತಿದ್ದಾರೆ ಜೆಡಿಎಸ್ ನಾಯಕರು. ಹೌದು, ಜಾತಿಗಣತಿಗೆ ಸರ್ವೆಗೆ ವಿರೋಧ ಪಕ್ಷಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲೇ ಹೋದರೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆ ಇದೇ ಸಿಎಂ ಕಾಂತರಾಜು ವರದಿ ಸ್ವೀಕಾರ ಮಾಡಿದ್ದರು. 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆ ಆಗಿತ್ತು. ಆದರೆ ಅವರ ಸಚಿವರೇ ವರದಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರು ವರದಿ ತಿರಸ್ಕರಿಸಿದ್ರು ಅಂತ ಹೇಳಿದ್ದಾರೆ. ಅದಕ್ಕೆ ಖರ್ಚಾದ ಹಣ ರಾಜ್ಯದ ಜನ ತೆರಿಗೆ ಹಣ ಪೋಲಾಯಿತು. ಇದೀಗ 420 ಕೋಟಿ ವೆಚ್ಚದಲ್ಲಿ ಮತ್ತೆ ಸರ್ವೆ ಮಾಡ್ತಿದ್ದಾರೆ. ಇದಕ್ಕೆ ಅವರದೇ ಸಚಿವರು ಅಸಮಾಧಾನ ಹೊರ ಹಾಕಿದ್ದಾರೆ. 331 ಜಾತಿಗಳ ಸೇರ್ಪಡೆ ಮಾಡಿದ್ದು ಯಾರ ಉದ್ದೇಶಕ್ಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು ಜಾತಿಗಣತಿ ಬಗ್ಗೆ ಬಿಜೆಪಿ ಟ್ವೀಟ್ ಮೂಲಕವೇ ರಾಜ್ಯ ಸರ್ಕಾರದ ಕಾಲೆಳೆದಿದೆ. ದಲಿತರೊಳಗೆ ಕ್ರೈಸ್ತ ಜಾತಿಗಳನ್ನು ತಂದಿಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ದಲಿತರು ಚೀಮಾರಿ ಆಗ್ತಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಕ್ರೈಸ್ತ ಮತಕ್ಕೆ ದಲಿತರ ಜಾತಿಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ. ಸರ್ಕಾರವನ್ನ ಯಾರು ಮುನ್ನಡೆಸುತ್ತಿದ್ದಾರೆ ಎನ್ನುವುದೇ ಗೊಂದಲವಾಗಿದೆ. ದಲಿತರನ್ನ ಕ್ರಿಶ್ಚಿಯಾನಿಟಿಗೆ ಮತಾಂತರ ಮಾಡಲು ಸರ್ಕಾರವೇ ಮಿಷನರಿಗಳಿಂದ ಗುತ್ತಿಗೆ ತೆಗೆದುಕೊಂಡಿದೆಯೇ ಎಂಬ ಅನುಮಾನ ಮೂಡ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯೂ ಲೈಫ್ ಬ್ರೈನ್ ವಾಶ್ಗೆ ಬಲಿಯಾಗಿರಬಹುದೇ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಬಿಜೆಪಿ ಜಾತಿಗಣತಿ ವಿಷಯದಲ್ಲಿ ಟೀಕೆ, ಜೆಡಿಎಸ್ ಅವ್ರದ್ದು ಓಕೆ. ಬಟ್ ಯಾಕೆಂದರೆ ಬಿಜೆಪಿ ಕೂಡ ಅಧಿಕಾರದಲ್ಲಿದ್ದಂಥ ಸಂದರ್ಭ, ಸೆಂಟ್ರಲ್ ಗೌರ್ಮೆಂಟೇ ಹೇಳಿದೆ ಜಾತಿಗಣತಿ ಸಂಬಂಧಪಟ್ಟಂಗೆ. ಬಟ್ ಸಮರ್ಥವಾಗಿ ಇಶ್ಯೂವನ್ನು ರೈಸ್ ಮಾಡೋದು, ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯಾವೊಬ್ಬ ಬಿಜೆಪಿ ನಾಯಕನೂ ಇಲ್ಲ. ಅದೇ ದುರಂತ. ಯಾಕೆಂದರೆ ಬಿಜೆಪಿ ನಾಯಕರಿಗೆ ಇದು ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಲೀಡರ್ಲೆಸ್ ಪಾರ್ಟಿ, ಖೇಡರ್ ಇರುವಂಥ ಪಾರ್ಟಿ ಲೀಡರ್ಲೆಸ್ ಪಾರ್ಟಿ ಆಗ್ಬಿಟ್ಟಿದೆ ಇವತ್ತು ಬಿಜೆಪಿ. ಜಾತಿಗಣತಿ ಕಿಚ್ಚಿಗೆ ಸ್ವಾಮೀಜಿಗಳು ಎಂಟ್ರಿ. ಒಕ್ಕಲಿಗ ಸಮಾಜದಿಂದ ಒಗ್ಗಟ್ಟು ಪ್ರದರ್ಶನ. ಬೆಂಗಳೂರಲ್ಲಿ ಒಕ್ಕಲಿಗ ನಾಯಕರ ಸಭೆ. ರಾಜ್ಯದೆಲ್ಲೆಡೆ ಜಾತಿಗಣತಿಯ ಸುದ್ದಿಯೇ ಭಾರಿ ಸದ್ದು ಮಾಡ್ತಿದೆ. ಎಲ್ಲಾ ಸಮುದಾಯಗಳು ನಿರಂತರ ಸಭೆಗಳನ್ನು ಮಾಡ್ತಿದ್ದು ಜಾತಿಗಣತಿ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ. ಸೆಪ್ಟೆಂಬರ್ 20ರಂದು ಬೆಂಗಳೂರಲ್ಲಿ ಒಕ್ಕಲಿಗ ಸಮುದಾಯದ ಮಹತ್ವದ ಸಭೆ ಕರೆಯಲಾಗಿದೆ. ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ಕುಣಿಗಲ್ ಶಾಸಕ ಎಚ್ ಡಿ ರಂಗನಾಥ್ ಸೇರಿದಂತೆ ಪಕ್ಷಾತೀತವಾಗಿ ಒಕ್ಕಲಿಗ ಸಮಾಜದ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ತುಮಕೂರಿನಲ್ಲಿ ಒಕ್ಕಲಿಗ ಸಮುದಾಯದವರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ತಮ್ಮ ಉಪಜಾತಿ ಉಪಪಂಗಡಗಳನ್ನು ಮರೆತು ಒಟ್ಟಾಗಿ ಸಾಗುವ ಬಗ್ಗೆ ಸಮುದಾಯದ ಸ್ವಾಮೀಜಿಗಳು ಮತ್ತು ಮುಖಂಡರ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಜಾತಿ ಜನಗಣತಿ ಸಮಯದಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸುವಂತೆ ಸಲಹೆ ನೀಡಿದ್ದಾರೆ. ಒಗ್ಗಟ್ಟಾಗಿ ಹೋಗದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಕ್ಷೀಣಿಸಲಿದೆ. ನಮ್ಮಲ್ಲಿರುವ ಉಪಜಾತಿಗಳನ್ನು ಇಟ್ಕೊಂಡೇ ಒಟ್ಟಾಗಬೇಕು. ಈಗಾಗಲೇ ಸಮುದಾಯದವರು ಸಂಘಟಿತರಾಗಿ ಸಾಕಷ್ಟು ನೋವು ಸಂಕಷ್ಟಗಳನ್ನು ಎದುರಿಸುವಂತಾಗಿದೆ. ಮುಂದಿನ ದಿನಗಳಲ್ಲಿ ಒಂದಾದರೆ ಮಾತ್ರ ನಮ್ಮ ಶಕ್ತಿ ಉಳಿಯಲು ಸಾಧ್ಯ. ಹೇಗಂತ ಒಕ್ಕಲಿಗ ಸಂಘ, ಒಕ್ಕಲಿಗ ಮೀಸಲಾತಿ ಹೋರಾಟ ಸಮಿತಿ ಕರೆಯನ್ನ ಕೊಟ್ಟಿದೆ. ದಸರಾ ಉದ್ಘಾಟನೆ ವಿವಾದದಲ್ಲಿ ಬಾನುಗೆ ಜಯ. ಅರ್ಜಿ ವಜಾ ಮಾಡಿದ ಸುಪ್ರೀಂ ಕೋರ್ಟ್. ಕಾನೂನು ಹೋರಾಟದ ಎಲ್ಲಾ ಬಾಗಿಲು ಬಂದ್. ಹೌದು, ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆ ವಿವಾದದಲ್ಲಿ ಕಾನೂನು ಹೋರಾಟದ ಎಲ್ಲಾ ಬಾಗಿಲುಗಳು ಬಂದ್ ಆಗಿದೆ. ಬುಕರ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಷ್ತಾಕ್ ಅವರನ್ನ ಏನು ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಇದಕ್ಕೂ ಮೊದಲು ಹೈಕೋರ್ಟ್ ಕೂಡ ಇದೇ ಅರ್ಜಿಯನ್ನು ವಜಾಗೊಳಿಸಿತ್ತು. ಈ ನಿರ್ಧಾರದಿಂದ ಬಾನು ಮುಷ್ತಾಕ್ ಅವರ ಭಾಗವಹಿಸುವಿಕೆಗೆ ಸಂಬಂಧಿಸಿದ ಕಾನೂನು ತೊಡಕುಗಳು ಬಹುತೇಕ ನಿವಾರಣೆಯಾಗಿವೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಪರವಾಗಿ ಗೌರವ್ ಎಂಬುವರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿತು. ಪ್ರಾರಂಭದಲ್ಲೇ ಅರ್ಜಿಯನ್ನು ತಿರಸ್ಕರಿಸಿದ ಪೀಠ ಈ ವಿಚಾರಣೆಗೆ ಹೆಚ್ಚಿನ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟಪಡಿಸಿತು. ಸಂವಿಧಾನದ ಪ್ರಸ್ತಾವನೆ ಜಾತ್ಯತೀತತೆಯನ್ನು ಒಪ್ಪಿಕೊಂಡಿದೆ ಎಂಬುದನ್ನು ನೆನಪಿಸಿದ ನ್ಯಾಯಾಧೀಶರು ಇಂತಹ ಅರ್ಜಿಗೆ ತುರ್ತು ವಿಚಾರಣೆಯ ಅವಶ್ಯಕತೆಯೇ ಇಲ್ಲವೆಂದು ಪ್ರಶ್ನಿಸಿತು. ಅಂತಿಮವಾಗಿ ಇದು ವಿಚಾರಣೆಗೆ ಯೋಗ್ಯವಲ್ಲ ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸಲಾಯಿತು. ಇದೇ ದಸರಾ ಹಬ್ಬವನ್ನು ಈ ಹಿಂದೆ ಸಾಹಿತಿ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದರು. ಈ ಉದಾಹರಣೆಯನ್ನು ನೆನಪಿಸಿಕೊಂಡ ನ್ಯಾಯಾಧೀಶರು ಆಗ ಇಲ್ಲದ ವಿರೋಧ ಈಗೇಕೆ, ಧರ್ಮದ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳುವುದು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿಸಾರ್ ಅಹಮದ್ದು
ಅರಿಶಿನ ಕುಂಕುಮಕ್ಕೆ ವಿರೋಧ ವ್ಯಕ್ತಪಡಿಸಿರಲಿಲ್ಲ, ಭುವನೇಶ್ವರಿ ಅಂತ ಕರೆಯೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಆದರೆ ಬಾನು ಮುಷ್ತಾಕ್ ಅವ್ರಿಗೆ ಅರಿಶಿನ ಕುಂಕುಮ ಕಂಡ್ರಾಗಲ್ಲ, ಭುವನೇಶ್ವರಿನ ಅಂತ ಕರಿತೀರಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಹೊರಗಿಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕಷ್ಟೇ ನಮ್ಮ ವಿರೋಧ ಅನ್ನೋದು ಪ್ರತಾಪ್ ಸಿಂಹ, ಅಶ್ವಥ್ ನಾರಾಯಣ್ ಇವರೆಲ್ಲರ ಮಾತು. ಸೊ ನಿಸಾರ್ ಅಹಮದ್ ಕನ್ನಡಕ್ಕಾಗಲಿ, ಕನ್ನಡ ಮೀನ್ಸ್ ಭುವನೇಶ್ವರಿಗಾಗಲಿ ಅರಿಶಿನ ಕುಂಕುಮಕ್ಕೆ ನಿಸಾರ್ ಅಹಮದ್ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಆದರೆ ಬಾನು ಮುಷ್ತಾಕರ ವಿರೋಧಕ್ಕೆ ಬೇರೆ ಬೇರೆ ಕಾರಣವನ್ನು BJP ಅವರು ಕೊಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ತಾವೇನು ಹೇಳ್ತೀರಿ? ದಸರಾ ಉದ್ಘಾಟನೆಯನ್ನು ಬಾನು ಮುಷ್ತಾಕ್ ಅವರು ಏನು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ರಾಹುಲ್ ಗಾಂಧಿ ಆಪ್ತನ ಹೊಸ ವಿವಾದ, ಪಾಕ್ಗೆ ಹೋದ್ರೆ ಮನೆಗೆ ಹೋದ ಅನುಭವ, ಸ್ಯಾಮ್ ಪಿತ್ರೋಡಾ ವಿರುದ್ಧ BJP ಕಿಡಿ. ರಾಹುಲ್ ಗಾಂಧಿ ಆಪ್ತ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ವಿವಾದಗಳಿಂದಲೇ ಸುದ್ದಿ ಆಗ್ತಾರೆ. ಇದೀಗ ಪಾಕಿಸ್ತಾನಕ್ಕೆ ಹೋದರೆ ಮನೆಗೆ ಹೋದ ಅನುಭವವಾಗುತ್ತದೆ ಎನ್ನುವ ಮೂಲಕ ಸ್ಯಾಮ್ ಪಿತ್ರೋಡಾ ಹೇಳಿ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ. ಪಿತ್ರೋಡಾ ಅವರ ಹೇಳಿಕೆಯಿಂದಾಗಿ BJP ಈಗ ಕಾಂಗ್ರೆಸ್ ಮೇಲೆ ಟೀಕಾ ಪ್ರಹಾರ ನಡೆಸುತ್ತಿದೆ. ಸ್ಯಾಮ್ ಪಿತ್ರೋಡಾ ಅವರು ಪಾಕಿಸ್ತಾನ ತನ್ನ ತವರು ಎಂದು ಭಾವಿಸಿರುವುದಾಗಿ ಹೇಳಿದ್ದಾರೆ. 26/11 ಉಗ್ರ ದಾಳಿಯ ನಂತರ UPA ಪಾಕಿಸ್ತಾನದ ವಿರುದ್ಧ ಯಾವುದೇ ಬಲವಾದ ಕ್ರಮ ಕೈಗೊಳ್ಳದಿರುವುದರಲ್ಲಿ ಅಚ್ಚರಿ ಏನಿಲ್ಲ ಅಂತ BJP ಹೇಳಿದೆ. ಈ ಹಿಂದೆ ಚೀನಾ ದೇಶ ನಮ್ಮ ಶತ್ರುವಲ್ಲ ಎಂಬ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ನಾನು ಬಾಂಗ್ಲಾದೇಶಕ್ಕೆ ಹೋಗಿದ್ದೇನೆ, ನಾನು ನೇಪಾಳಕ್ಕೆ ಹೋಗಿದ್ದೇನೆ, ಎಲ್ಲ ಕಡೆಯೂ ನನಗೆ ಬೇರೆ ದೇಶದಲ್ಲಿರುವಂತೆ ಭಾಸವಾಗಿಲ್ಲ ಎಂದು ಸ್ಯಾಮ್ ಪಿತ್ರೋಡಾ ಹೇಳಿದರು. ಭಾರತ ಚೀನಾ ವಿವಾದವು ಯಾವಾಗಲೂ ಹೆಚ್ಚಾಗಿ ಅತಿರೇಕಕ್ಕೆ ಹೋಗುತ್ತದೆ, ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ಸ್ಯಾಮ್ ಪಿತ್ರೋಡಾ ಹೇಳಿದರು. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ನಾಯಕರಿಗೆ ಪಾಕಿಸ್ತಾನ ಆಗಲಿ, ಬಾಂಗ್ಲಾ ಆಗಲಿ, ಚೀನಾ ಆಗಲಿ ವ್ಯತ್ಯಾಸಗಳಿಲ್ಲ. ಯಾಕೆಂದರೆ ಒಳ್ಳೆ ಬಾಂಧವ್ಯ ಇದೆ ಅವ್ರ ಜೊತೆ. ಈಗ ನರೇಂದ್ರ ಮೋದಿಯವರು ಕೂಡ ಚೀನಾ ಜೊತೆ ಬಾಂಧವ್ಯವನ್ನು ಬೆಳೆಸಿ ಹೊರಟಿದ್ದಾರೆ, ಈಗ ವಿರೋಧ ಮಾಡ್ತಿದ್ರು. ಆದರೆ ಮೋದಿ ಬಾಂಗ್ಲಾ ಜೊತೆ, ಚೀನಾ ಜೊತೆ BJP ಅವರು ಸರಿ ಹೋಗ್ತಾರೆ ಅನ್ನೋದು ಸುಳ್ಳು. ಆದರೆ ಕಾರಣವೇ ಬೇರೆ ಇದೆ. ಭಾರತದ ಮುಸಲ್ಮಾನರು ಕಾಂಗ್ರೆಸ್ನ ಪರ, ಮುಸಲ್ಮಾನ ಪ್ರಾಬಲ್ಯದ ಪಾಕಿಸ್ತಾನ, ಬಾಂಗ್ಲಾದೇಶ ಸಹಜವಾಗಿ ಅದನ್ನು ಕಾಂಗ್ರೆಸ್ ವಿರೋಧ ಮಾಡಲ್ಲ. BJPಗೆ ಹೆಂಗಿರೋ ಮುಸಲ್ಮಾನರು ಓಟ್ ಹಾಕಲ್ಲ, ಮುಸಲ್ಮಾನರ ವಿರೋಧಿ ಭಾವನೆ BJPದು. ಹಾಗಾಗಿ ಬಾಂಗ್ಲಾ, ಪಾಕಿಸ್ತಾನ ವಿರೋಧ ಮಾಡ್ತಾರೆ. ಕಮ್ಯುನಿಸ್ಟ್ ಪಾರ್ಟಿಯ ಚೀನಾ, ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಬಂದಂಗೈತೆ, ಹಾಗಾಗಿ ಅವರು ಅದನ್ನು ಒಪ್ಕೋತಾರೆ. ಅಮೆರಿಕ ಕಾರಣಕ್ಕೆ ಭಾರತ ಚೀನಾ ಜೊತೆ, ಅಮೆರಿಕ ಯಾವಾಗ ನಮಗೆ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರು ಆಗ ಭಾರತ ಸಹಜವಾಗಿ ಚೀನಾ ಜೊತೆ ಹೋಯಿತು. ಇದು ಲಾಜಿಕ್. ಬಟ್ ಭಾರತ ಪಾಕಿಸ್ತಾನ ಜೊತೆ ಅಡ್ಜಸ್ಟ್ ಆಗುತ್ತೆ, ಬಾಂಗ್ಲಾ ಜೊತೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ವಾತಾವರಣ ಸದ್ಯಕ್ಕಿಲ್ಲ. ಬೆಂಗಳೂರು ರಸ್ತೆ ಗುಂಡಿಯ ವಿವಾದ ತೀವ್ರ, ಬ್ಲಾಕ್ ಬಗ್ ಟ್ವೀಟ್ ನಂತರ ರಾಜಕೀಯ ಬಿಸಿ, ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ವ್ಯಂಗ್ಯ. ಬೆಂಗಳೂರು ರಸ್ತೆ ಗುಂಡಿಗಳ ವಿಚಾರ ಇದೀಗ ತೀವ್ರ ರಾಜಕೀಯ ಹಾದಿ ಹಿಡಿದಿದೆ. ಬ್ಲಾಕ್ ಬಗ್ ಕಂಪನಿಯ CEO ಅವರ ಟ್ವೀಟ್ ನಂತರ ಈ ವಿಷಯ ಇಲ್ಲದೆ ಚರ್ಚೆ ಆಗ್ತಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರು ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದು, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಹೆಮ್ಮೆಯ ಬೆಂಗಳೂರಿನ ಪ್ರತಿಷ್ಠೆಗೆ ಇಂದು ಘೋರ ಪೆಟ್ಟು ಬಿದ್ದಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಈ ಅಪಮಾನಕ್ಕೆ ಹೊಣೆಗಾರರು ಅಂತ ಟೀಕಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದು, ಸೂಪರ್ CM ಶ್ರೀ ಸುರ್ಜೇವಾಲಾ ಅವರಿಗೆ ಗುಂಡಿಗಳ ನಗರಕ್ಕೆ ಸ್ವಾಗತ. ಸ್ಟಾರ್ ಹೋಟೆಲ್ ಒಳಗೆ ನಿಮ್ಮ ಸಭೆಗಳನ್ನು ಮುಗಿಸುವುದು ಉತ್ತಮ, ಏಕೆಂದರೆ ಹೊರಗೆ ಬಂದರೆ ಬೆಂಗಳೂರಿನ ರೋಲರ್ ಕೋಸ್ಟರ್ ರಸ್ತೆಗಳಿಗೆ ಸುರಕ್ಷತಾ ಸಾಧನಗಳು ಹಾಗೂ ಕಸದ ದುರ್ವಾಸನೆಗೆ ಮೂಗಿನ ಕ್ಲಿಪ್ ಬೇಕಾಗುತ್ತದೆ. ಉಪಮುಖ್ಯಮಂತ್ರಿಯವರೇ, ನಿಮ್ಮ ಘನತೆಯನ್ನು ಕಳೆದುಕೊಳ್ಳಬೇಡಿ. ಬೆಂಗಳೂರಿನ ನಾಗರಿಕರು ರಾಜ್ಯಕ್ಕೆ ನೀಡಿರುವ ಕೊಡುಗೆಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಂತ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇತ್ತ ಬ್ಲಾಕ್ ಬಗ್ CEO ರಾಜೇಶ್ ಯಬಾಜಿ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದು, 2015ರಲ್ಲಿ ಕೋರಮಂಗಲದಲ್ಲಿ ಆರಂಭವಾದ ನಮ್ಮ ಸಂಸ್ಥೆ 2016ರಲ್ಲಿ ಬೆಳ್ಳಂದೂರು ಹೊರವಲಯಕ್ಕೆ ಸ್ಥಳಾಂತರಗೊಂಡಿತ್ತು. ಬೆಂಗಳೂರಿನ ಪರಿಸರ ವ್ಯವಸ್ಥೆ ಹಾಗೂ ಕರ್ನಾಟಕದ ಸಂಪನ್ಮೂಲಗಳು ನಮ್ಮ ಬೆಳವಣಿಗೆಗೆ ಕಾರಣವಾಗಿವೆ. ನಾವು ಬೆಂಗಳೂರನ್ನ ಬಿಟ್ಟು ಹೊರಡುವುದಿಲ್ಲ, ಕೇವಲ ಕಚೇರಿ ಸ್ಥಳಾಂತರ ನಡೆಯುತ್ತದೆ ಎಂಬ ಮಾತುಗಳು ನಿಜವಲ್ಲ. ಬೆಂಗಳೂರೇ ನಮ್ಮ ಬೆಳವಣಿಗೆಗೆ ಪೂರಕವಾಗಿರುವ ನಗರ ಮತ್ತು ಮುಂದೆಯೂ ಇಲ್ಲಿ ನಮ್ಮ ಬೃಹತ್ ಯೋಜನೆಗಳು ಮುಂದುವರಿಯಲಿವೆ ಅಂತ ತಿಳಿಸಿದ್ದಾರೆ. ಯಾಕಂಗೆ ಉಲ್ಟಾ ಹೊಡೋರು ಏನು ಕಥೆನ. ಬಟ್ ಇವ್ರು ಹೆಂಗೆ ಬ್ಲ್ಯಾಕ್ ಬಕ್ ಅವ್ರು ಏನೇ ಕಥೆಗಳು ಹೇಳಿದ್ರು, ಬೆಂಗಳೂರಲ್ಲಿ ಗುಂಡಿ ಇರೋದು ಮಾತ್ರ ಸತ್ಯ. ಮೇಕ್ರಿ ಸರ್ಕಲ್ ಅಂಡರ್ ಪಾಸಲ್ಲೇ CM ಮನೆಯಿಂದ 1 ಕಿಲೋಮೀಟ್ರು, DCM ಮನೆಯಿಂದ 300 ಮೀಟ್ರು ಅಲ್ಲೇ ಗುಂಡಿಗಳವೆ, ಅಂಡರ್ ಪಾಸಲ್ಲಿ ಹೋಗ್ತಾ. ಹಾಗಾಗಿ ಗುಂಡಿ ಇಲ್ಲದ, ಸಾವಿಲ್ಲದ ಮನೆ ಈಗ ಸಾಸೆ ತರಕ್ಕೆ ಸಾಧ್ಯನೇ ಇಲ್ಲೋ. ಬೆಂಗಳೂರಲ್ಲಿ ನಿಮಗೆ 100-200 ಮೀಟ್ರಿಗೆಲ್ಲ ಗುಂಡಿಗಳವೆ, ಹಂಗೆ ಆಗ್ಬಿಟ್ಟಿದೆ. ಏನೋ ಆ ವೈಟ್ ಟ್ಯಾಪಿಂಗ್ ಮಾಡಿರೋ ರೋಡ್ಗಳು ಮಾತ್ರ ಚೆನ್ನಾಗಿದೆ ಅಷ್ಟೇ.
ಮಹೇಶ್ ತಿಮ್ಮರೋಡಿಗೆ ಮತ್ತೆ ನೋಟಿಸ್. ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ತನಿಖಾ ಬಂಗ್ಲೆ ಗುಡ್ಡದಲ್ಲಿ ತಲೆ ಬುರುಡೆಗಳ ರಹಸ್ಯ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯ ರಹಸ್ಯಗಳ ಬೆನ್ನತ್ತಿದೆ. 7 ಸ್ಥಳಗಳಿಂದ 7 ತಲೆ ಬುರುಡೆ ಹಾಗೂ 106 ಮೂಳೆಗಳ ಕಳೆ ಬರಹವನ್ನು ವಶಪಡಿಸಿಕೊಂಡಿದೆ. ದಟ್ಟ ಕಾಡನ್ನು ಅಗೆದಿಲ್ಲ, ಬಗೆದಿಲ್ಲ, ಮೇಲ್ಭಾಗದಲ್ಲೇ ಈ ಅವಶೇಷಗಳು ಪತ್ತೆಯಾಗಿವೆ ಎನ್ನಲಾಗ್ತಿದೆ. ಆದರೆ ಈ ಬುರುಡೆಗಳು ಪುರುಷರದ್ದೋ ಮಹಿಳೆಯರದ್ದೋ ಎಂಬ ಅನುಮಾನ ಮೂಡಿವೆ. ಇದೀಗ ಅವುಗಳ ಬಗ್ಗೆ FSL ಪರೀಕ್ಷೆ ನಡೆಯುತ್ತಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿಲ್ಲದ ಮೇಲೆ ಪೊಲೀಸರು ಮನೆಯ ಬಾಗಿಲಿಗೆ ನೋಟಿಸ್ ಅಂಟಿಸಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೆಪ್ಟೆಂಬರ್ 21ರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸಂಬಂಧಿಸಿದ ಈ ಪ್ರಕರಣದಲ್ಲಿ ಭಯೋತ್ಪಾದನೆ ಮತ್ತು ಶಸ್ತ್ರಾಸ್ತ್ರ ಕಾನೂನು ಉಲ್ಲಂಘನೆಯ ಆರೋಪದಡಿ ತನಿಖೆ ನಡೆಯುತ್ತಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಗನ್, ತಲವಾರು ಪತ್ತೆಯಾಗಿದ್ದವು. ವಶದಲ್ಲಿರುವ ಬಂದೂಕಿನ ಪರವಾನಗಿ ಇರದಿರುವ ಸಾಧ್ಯತೆ ಮೇಲೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಶಸ್ತ್ರಾಸ್ತ್ರ ಕಾಯ್ದೆಯ ಪ್ರಕಾರ ಲೈಸೆನ್ಸ್ ಇಲ್ಲದೆ ಬಂದೂಕು ಅಥವಾ ಗುಂಡುಗಳನ್ನು ಹೊಂದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ತಿಮ್ಮರೋಡಿಯನ್ನು ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆಯೂ ಇದೆ. ಸದ್ಯ ಸೆಪ್ಟೆಂಬರ್ 21ರಂದು ತಿಮ್ಮರೋಡಿ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಸ್ಪಷ್ಟನೆ ನೀಡಬೇಕಿದೆ. ಬರ್ತಾ ಇದೆ ಕಾಂತಾರ ಚಾಪ್ಟರ್ 1 ಟ್ರೈಲರ್. ಕಾಂತಾರ ಟ್ರೈಲರ್ಗೆ ಕೌಂಟ್ ಡೌನ್ ಶುರು. ಸೆಪ್ಟೆಂಬರ್ 22ಕ್ಕೆ ಕಾಂತಾರ ಟ್ರೈಲರ್ ಬಿಡುಗಡೆ. ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ನಿರೀಕ್ಷೆಯಲ್ಲಿರತಕ್ಕಂಥ ಕಾಂತಾರ ಚಾಪ್ಟರ್ 1 ಚಿತ್ರತಂಡ ಹೊಸ ಅಪ್ಡೇಟ್ ಕೊಟ್ಟಿದೆ. ಕಾಂತಾರ ಟ್ರೈಲರ್ ಬಿಡುಗಡೆ ದಿನಾಂಕವನ್ನು ಚಿತ್ರತಂಡ ಅಧಿಕೃತವಾಗಿ ಘೋಷಿಸಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹಾಗೂ ಇಂಗ್ಲಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಪ್ರೇಕ್ಷಕರು ಟ್ರೈಲರ್ ವೀಕ್ಷಿಸಬಹುದಾಗಿದೆ. ಟ್ರೈಲರ್ ಅನ್ನು ಹೊಂಬಾಳೆ ಫಿಲ್ಮ್ನ ಅಧಿಕೃತ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ರಿಷಬ್ ಶೆಟ್ಟಿ ಚಿತ್ರೀಕರಣ ಮತ್ತು ಕಥೆಯನ್ನು ಬಹಳ ಗುಟ್ಟಾಗಿ ಇಟ್ಟಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇವಲ 2 ಪೋಸ್ಟರ್ಗಳು ಮತ್ತು 1 ಮೇಕಿಂಗ್ ವಿಡಿಯೋ ಮಾತ್ರವೇ ಬಿಡುಗಡೆಯಾಗಿದೆ. ಇದುವರೆಗೆ ಯಾವುದೇ ಹಾಡುಗಳು ಅಥವಾ ಪ್ರೀ ರಿಲೀಸ್ ಕಾರ್ಯಕ್ರಮಗಳು ನಡೆದಿಲ್ಲ. ಆದರೆ ಈಗ ಟ್ರೈಲರ್ ಬಿಡುಗಡೆ ಪ್ರೇಕ್ಷಕರು ಅತಿ ಹೆಚ್ಚು ಕಾತರದಿಂದ ಕಾಯ್ತಿದ್ದಾರೆ. ಸದ್ಯ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಸೆಪ್ಟೆಂಬರ್ 22ರಂದು ಮಧ್ಯಾಹ್ನ 12:45ಕ್ಕೆ ಬಿಡುಗಡೆಯಾಗಲಿದೆ. ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ದುರಂತ ಹುಡುಗಾಟ ಸಿನಿಮಾದ ಒಮ್ಮೊಮ್ಮೆ ಹೀಗೂ ಕನ್ನಡ ಸೇರಿ ಹಲವು ಭಾಷೆಗಳ ಗಾಯಕ ಎನ್ನಿಲ್ಲ. ಹೌದು, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಆಡಿರತಕ್ಕಂಥ ಖ್ಯಾತ ಗಾಯಕ ಜುಬಿನ್ ಗರ್ಗ್ ದುರಂತ ಅಂತ್ಯ ಕಂಡಿದ್ದಾರೆ. ಸಿಂಗಾಪುರದಲ್ಲಿ ಸ್ಕೂಬಾ ಡೈವಿಂಗ್ ಸಾಹಸ ಮಾಡುವಾಗ ಜುಬಿನ್ ಗರ್ಗ್ ನಿಧನ ಹೊಂದಿದ್ದಾರೆ. ಪೊಲೀಸರ ವರದಿಯಂತೆ ಜುಬಿನ್ ಗರ್ಗ್ ಅವರನ್ನ ನದಿಯೊಂದರಿಂದ ಹೊರಗೆ ತೆಗೆಯಲಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದಾದರೂ ಜುಬಿನ್ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನಿಧನ ಹೊಂದಿದ್ದಾರೆ. ಅಸ್ಸಾಂ ಮೂಲದವರಾದ ಜುಬಿನ್ ಗರ್ಗ್ ಅವರು ಅಸ್ಸಾಮಿ ಸಿನಿಮಾಗಳ ಖ್ಯಾತ ನಟ ಆಗಿದ್ದು ಕನ್ನಡದಲ್ಲಿ ಗಣೇಶ್ ನಟಿಸಿರ್ತಕ್ಕಂಥ ಹುಡುಗಾಟ ಸಿನಿಮಾದ ಒಮ್ಮೊಮ್ಮೆ ಹೀಗೂ, ಮಹಾರುದ್ರ ಸಿನಿಮಾದ ಅಮ್ಮ ನೀನು, ಪರಿಚಯ ಸಿನಿಮಾದ ಹಾಡುಗಳನ್ನು ಜುಬಿನ್ ಗರ್ಗ್ ಹಾಡಿದ್ದಾರೆ. ಹಿಂದಿಯಲ್ಲಿ ದಿಲ್ಸೆ, ಗ್ಯಾಂಗ್ಸ್ಟರ್, ಅಶೋಕ, ಕ್ರಿಶ್ ಆನ್ ಇನ್ನೂ ಹಲವಾರು ಜನಪ್ರಿಯ ಸಿನಿಮಾಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಗ್ಯಾಂಗ್ಸ್ಟರ್ ಸಿನಿಮಾದ ಯಾ ಹಾಲಿ ಹಾಡು ಭಾರಿ ದೊಡ್ಡ ಹಿಟ್ ಆಗಿತ್ತು. ದಿಲ್ಸೆ ಸಿನಿಮಾದ ಪಾಕಿ ಪಾಕಿ ಪರದೇಸಿ, ಕಾಂಟೆ ಸಿನಿಮಾದ ಮಾಯಿವೆ ಇನ್ನೂ ಹಲವಾರು ಹಾಡುಗಳನ್ನು ಜುಬಿನ್ ಗರ್ಗ್ ಹಾಡಿದರು. ಬಹುಮುಖ ಪ್ರತಿಭೆ ಹೊಂದಿದ್ದ ಜುಬಿನ್ ಗಾಯಕರಾಗಿ ಮಾತ್ರವೇ ಅಲ್ಲದೆ ಅಸ್ಸಾಮಿ ಭಾಷೆಯ ಹಲವಾರು ಸಿನಿಮಾಗಳಲ್ಲಿ ನಟನೆ ಸಹ ಮಾಡಿದ್ದಾರೆ. ಜೊತೆಗೆ ಸಂಗೀತ ನಿರ್ದೇಶನ, ಗೀತ ರಚನೆ, ಚಿತ್ರಕಥೆ ರಚನೆ, ಸಿನಿಮಾ ನಿರ್ಮಾಣಗಳನ್ನು ಸಹ ಜುಬಿನ್ ಗರ್ಗ್ ಮಾಡಿದ್ದಾರೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.